जडं जलं सदा आनन्दतीर्थमतुलं भजे तापत्रयापहं भवते यदनुभावात् तेडमूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भरती सा मम वचसि निधत्तां सन्निधिं मानसे च मिथ्यासिद्धान्तदुद्ध्वान्तविध्वं सनविचक्षणः जयतीर्थाख्यतरनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूजादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम्। ಈಗ 16ನೇ ಶ್ಲೋಕದ ವಿವರಣೆ ಆಗ್ತಾ ಇತ್ತು. ಮಧ್ವಾಚಾರ್ಯರು ನಾರಾಯಣ ಮುನಿಗಳನ್ನು ನೋಡಿದಾಗ ಇನ್ನೂ ಅನೇಕ ಅವತಾರಗಳನ್ನ ಸ್ಮರಣೆ ಮಾಡ್ಕೊಳ್ತಾ ಇದ್ದಾರೆ. ಒಬ್ಬರೇ ಕಾಣ್ತಾ ಇಲ್ಲ ನಾರಾಯಣ ಮುನಿಗಳು, ಸಾವಿರಾರು ಭಗವಂತನ ರೂಪ ಅಲ್ಲಿ ಕಾಣ್ತಾ ಇದೆ. ಇನ್ನು ಯಾವ ಯಾವ ರೂಪ ಕಾಣ್ತು ಅಂದಾಗ ಈ ಗೂಢಭಾವ ಪ್ರಕಾಶಕದಲ್ಲಿ ದತ್ತಾತ್ರೇಯಂ ಯೋ ಮಧ್ವ, ಯಾರಿಗೆ? ಮಧ್ವಾಚಾರ್ಯರಿಗೆ ದತ್ತಾತ್ರೇಯಾವತಾರಂ ಅಂತ ಬೆಳೆಸಿ. ಕುಮಾರ ಅಂದ್ರೆ ಕುಮಾರ ಅವತಾರ, ಸನತ್ ಕುಮಾರ ಏನಿದ್ದಾರೆ ಅವರ ಬಗ್ಗೆ ಹೇಳಿತ್ತು. ಇದು ಋಷಭ ಅನ್ನೋ ಹೆಸರಿನ ಅವತಾರ, ಹಂಸಾವತಾರ ಮತ್ತೆ ಕೃಷ್ಣಾವತಾರ ಅಂತ. ವಸ್ತುತಃ ಕೃಷ್ಣಾವತಾರದ ಬಗ್ಗೆ ಹಿಂದಿನ ಶ್ಲೋಕದಲ್ಲೂ ಬಂದಿದೆ, ಕಾಕುತ್ಸ್ಥ ಕೃಷ್ಣವು ಅಂತ ಬಂದಿದೆ. ಮತ್ತೆ ಇನ್ನೊಮ್ಮೆ ಯಾಕೆ ಕೃಷ್ಣ ಅಂತ ಕರೆದಿದ್ದಿಲ್ಲ ಅಂತ. ಇಲ್ಲ, ಕೃಷ್ಣ ಅಂತಂದ್ರೆ ಯಾದವ ಕೃಷ್ಣ ಮತ್ತೆ ವಾಸಿಷ್ಠ ಕೃಷ್ಣ ಅಂತ ಇದ್ದಾರೆ. ಯಾದವ ಕೃಷ್ಣ ಅಂದ್ರೆ ಯದು ಕುಲದಲ್ಲಿ ಬಂದ ಕೃಷ್ಣ, ರುಕ್ಮಿಣೀಪತಿ. ಇದು ವಾಸಿಷ್ಠ ಕೃಷ್ಣ ಅಂದ್ರೆ ವಸಿಷ್ಠರ ವಂಶದಲ್ಲಿ ಬಂದ ಕೃಷ್ಣ, ಅಂದ್ರೆ ವೇದವ್ಯಾಸರ ಅಂಬರಣೀಪತಿ. ವೇದವ್ಯಾಸರನ್ನು ಹಿಂದಿನ ಶ್ಲೋಕದಲ್ಲೇ ಪ್ರಾರ್ಥನೆ ಮಾಡಿದ್ದಾರೆ. ಅಂದ್ರೆ ವೇದವ್ಯಾಸ ರೂಪವನ್ನು ಆಚಾರ್ಯ ಸ್ಮರಣೆ ಮಾಡಿದ್ರು, ಅದನ್ನು ಪ್ರಾರ್ಥಿಸಿದ್ದಾರೆ ಅಂತ ಹಿಂದೆ ಬಂತು. ಹಾಗಾದ್ರೆ ಕೃಷ್ಣ ಅನ್ನೋ ಶಬ್ದದಿಂದ ಆ ವಾಸಿಷ್ಠ ಕೃಷ್ಣನನ್ನು ತಗೊಳ್ಲಿಕ್ಕೆ ಬರಲ್ಲ. ಹಾಗಾದ್ರೆ ಮತ್ತೊಮ್ಮೆ ಕೃಷ್ಣ ಅಂತ ಈ ಶ್ಲೋಕದಲ್ಲಿ ಯಾಕೆ ಹೇಳಿದ್ದು? ಹಿಂದಿನ ಶ್ಲೋಕದಲ್ಲೇ ಬಂದಿದೆಯಲ್ವಾ ಅಂದ್ರೆ ಅದಕ್ಕೆ ಉತ್ತರ ಏನು ಅಂದ್ರೆ, ಈ ಯಮಧರ್ಮರಾಯನಿಗೆ 4 ಮಕ್ಕಳು ಆಗ್ತಾರೆ, ಭಗವಂತನ ಅವತಾರಗಳು. ಅದರಲ್ಲಿ ಕೃಷ್ಣ ಅಂತ ಒಂದು ಹೆಸರಿನ ಅವತಾರ ಇದೆ, ಅದು ಬೇರೆ. ಈ ದ್ವಾರಕಾ ನಿವಾಸಿಯಾದ ಕೃಷ್ಣನೇ ಬೇರೆ, ಯಮಧರ್ಮರಾಯನ ಮಗನಾಗಿ ಏನು ಕೃಷ್ಣ ಅವತಾರ ಆಯ್ತು ಅದು ಬೇರೆ, ಆ ಕೃಷ್ಣ. ಹಾಗಾಗಿ ಆ ಕೃಷ್ಣನನ್ನ ಇಲ್ಲಿ ಚಿಂತಿಸಿದ್ದಾರೆ ಅಂತ ತಗೊಳ್ಬೇಕು. ಯಾಕಂದ್ರೆ ಅದಕ್ಕೆ ನೆನಪಿಸೋ ತರ ಧಾರ್ಮಂ ಅಂತ ಮುಂದೆ ಬರುತ್ತೆ, ಧರ್ಮಪುತ್ರಂ ಹರಿಂ ಅಂತ ಬರುತ್ತೆ. ಧರ್ಮನ ಮಗ ಹರಿ ಜೊತೆಗೆ ಕೃಷ್ಣ, 4 ಜನ ಇರೋದ್ರಿಂದ ಅದರಲ್ಲಿ ಒಂದು ರೂಪ ಕೃಷ್ಣ, ಇನ್ನೊಂದು ಹರಿ. ಅದನ್ನ ಇಲ್ಲಿ ಸ್ಮರಣೆ ಮಾಡಿದ್ದಾರೆ ಅಂತ. ಇದಾದ್ಮೇಲೆ ಸ ದಶ ಶತ ಸಹಸ್ರಾದ್ಯನಂತಾವತಾರಂ. ದಶ ಅಂದ್ರೆ ಮತ್ಸ್ಯಾದಿ, ಶತ ಅಂದ್ರೆ ನಾರಾಯಣ ಮೊದಲಾದ, ಸಹಸ್ರ ಅಂದ್ರೆ ವಿಶ್ವ ಮೊದಲಾದ ರೂಪ. ಇನ್ನು ಇನ್ಯಾವ ರೂಪ ತಗೋಬೇಕು? ಅನಂತ ಅವತಾರ ಅಂತ ಹೇಳ್ತಾರೆ. ಇದನ್ನೆಲ್ಲ ಸೇರಿ ದಶ ಶತ ಸಹಸ್ರಾದಿ ಅನಂತಾವತಾರ, 10, 100, 1000 ಮೊದಲಾದ ಅನಂತ ಅವತಾರಗಳನ್ನ ಧ್ಯಾನ ಮಾಡ್ತಾ ಇದ್ದಾರೆ. ಎಲ್ಲಿ? ಹೃದಯ ದಧಾನಃ, ಹೃದಯದಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ಬ್ರಹ್ಮಸೂತ್ರ ಭಾಷ್ಯ ಮಾಡ್ಲಿಕ್ಕೆ ಅಂತ ನಾರಾಯಣ ದೇವರು ಪ್ರೇರಣೆ ಮಾಡಿದ್ದಾರೆ. ಯಾರಿಗೆ? ಮಧ್ವಾಚಾರ್ಯರಿಗೆ. ಯಾಕೆ ಪ್ರೇರಣೆ ಮಾಡಿದ್ರು ಅಂದ್ರೆ ತತ್ವ ಸೂಕ್ತೈ ಅಂತ ಶಬ್ದ ಬಂತು. ಅದಕ್ಕೆ ಇಲ್ಲಿ ರಾಯರು ವಿವರಿಸ್ತಾರೆ. ತತ್ವ ಅಂದ್ರೆ ಪರತತ್ವ, ಅಪರತತ್ವ. ಭಗವಂತ ಮತ್ತೆ ಭಗವಂತನನ್ನ ಬಿಟ್ಟು ಮಿಕ್ಕಿದ ಯಾವುದಿದೆಯೋ ಅದೆಲ್ಲ ಅಪರತತ್ವ. ಈ ಎರಡರ ಒಳ್ಳೆಯ ನಿರೂಪಣೆಗಾಗಿ, ಎರಡರ ಬಗ್ಗೆ ಗೊಂದಲ ಇದೆ ಜನರಿಗೆ, ಅದು ಹೋಗ್ಬೇಕು. ಅದಕ್ಕೆ ಬ್ರಹ್ಮಸೂತ್ರ ಭಾಷ್ಯ ಬರಿಬೇಕು ಅಂತ ಹೇಳಿ ಭಾಷ್ಯ ಬರೀಲಿಕ್ಕೆ ಅಪ್ಪಣೆ ಆಯ್ತು. ಆ ಭಾಷ್ಯ ಬರೀಲಿಕ್ಕೆ ಅಪ್ಪಣೆ ಆದ ರೀತಿಯಲ್ಲಿ ಯಾವ ರೀತಿ ಯೋಗ್ಯರಿಗೆ ಮಾತ್ರ ಅದು ಸಿಗಬೇಕೋ ಆ ರೀತಿ ಮಾತ್ರ ಅವರು ರಚನೆ ಮಾಡ್ತಾರೆ. ಅಂದ್ರೆ ಅಭಿಪ್ರಾಯ ನಾರಾಯಣ ದೇವರು ಆಜ್ಞೆ ಮಾಡಿದ್ರಂತೆ ಮಧ್ವಾಚಾರ್ಯರಿಗೆ, ನೋಡು ನೀನು ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನ ಬರೀಬೇಕು, ಅದೇ ಬರೆಯೋ ಮುಂಚೆ ಎಚ್ಚರ ಇರ್ಲಿ ಏನು ಅನ್ನೋದನ್ನ ಅವ್ರು ಹೇಳಿದ್ರು. ಏನ್ ಹೇಳಿದ್ರು ಅದನ್ನ ರಾಯರು ಬಿಡಿಸ್ತಾರೆ. ಸೂತ್ರಸ್ಯ ಯಥಾವತ್ತಯ ಭಾಷ್ಯಂ ಕೃತ್ವ ಸರ್ವೇಭ್ಯ ತತ್ವಂ ಉಪದೇಷ್ಟುಂ ಗಚ್ಚ ಅಂತ.
ಅಂದ್ರೆ ಯಾವ ರೀತಿ ಬರೀಬೇಕು ಅಂದ್ರೆ ಸೂತ್ರಕ್ಕೆ ಭಾಷ್ಯವನ್ನ ಯಥಾವತ್ತಾಗಿ ಬರೀಬೇಕು, ಹೇಗಿದೆಯೋ ಹಾಗೆ ಬರೀಬೇಕು. ಅರ್ಥ ಆಚೆ ಈಚೆ ಆಗ್ಬಾರ್ದು. ನನ್ನ ಅಭಿಪ್ರಾಯಕ್ಕೆ ಅನುಗುಣವಾಗಿಯೇ ಭಾಷ್ಯವನ್ನ ಬರಿಬೇಕು. ಎಲ್ರಿಗೂ ಹೋಗಿ ನೀನು ತತ್ವೋಪದೇಶ ಮಾಡಿ ಹೋಗು ಅಂತ ಭಗವಂತ ಹೇಳಿದ. ಹಾಗಾದ್ರೆ ಭಗವಂತ ಹೇಳಿದ್ದೇನು? ಸರ್ವೇಭ್ಯ, ಎಲ್ರಿಗೂ ಮಾಡುವಂತ ಎಚ್ಚರ ಕೊಟ್ಟ. ಆದ್ರೆ ಅದು ಎಚ್ಚರ ಅಲ್ಲ, ಅದು ಮಧ್ವಾಚಾರ್ಯರ ಅಭಿಪ್ರಾಯ ಆಗ್ಲೇ ಗೊತ್ತಾಯ್ತು. ಅಂದ್ರೆ ಆಚಾರ್ಯರು ಭಗವಂತನ ಅಭಿಪ್ರಾಯವನ್ನು ಎಷ್ಟು ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಅನ್ಲಿಕ್ಕೆ. ಎಲ್ರಿಗೂ ಉಪದೇಶ ಕೊಡೋದು ಅಂತ ಏನರ್ಥ? ಎಲ್ಲ ಅಯೋಗ್ಯರಿಗೂ ಉಪದೇಶ ಸೇರೋದು ಅಂತ ಅರ್ಥನಾ? ಇಲ್ಲ. ನಾರಾಯಣೇನ ಉಕ್ತಃ ಮಧ್ವಃ, ಏನ್ ಹೇಳ್ತಾರೆ ಮಧ್ವಾಚಾರ್ಯರಾಗ? ಸ್ವಾಮಿನ್ ಅಧುನಾ ಕಲಿ ಕಲುಷೀಕೃತ ಮನಸಾಂ ಅಯೋಗ್ಯಾನಾಂ ನಿಂದಿತಂ ಉತ್ತಮ ತತ್ವೋಪದೇಶನಂ ಕರ್ತು ಮಾಂ ನ ನಿಯೋಕ್ತುಮರ್ಹಸಿ ಇತಿ ಅಭಾಷತ. ಇಲ್ಲ, ನೀನು ನಿನ್ನ ಬಾಯಿಂದ ಹೇಳೋದು ಸರಿ ಇಲ್ಲ, ಬೇಡ ಅಂತ. ಸರಿ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇದೀವಿ. ಆದ್ರೆ ಆ ಮಾತು ಹೇಗ್ ಬಂದಿದೆ ಅಂದ್ರೆ ಆಚಾರ್ಯ ಆಡಿದ್ದು, ನೀನು ಈ ವಿಷಯದಲ್ಲಿ ನನಗೆ ಹೀಗೆ ಆಜ್ಞೆಯನ್ನ ನೀಡಬಾರ್ದು ಅಂತ, ಬೇಡ ಅಂತ ಹೇಳ್ತಾರೆ. ಯಾಕೆಂದ್ರೆ ಈಗ ಕಲಿಗಾಲ ಬಂದಿದೆ, ಎಲ್ಲರ ಮನಸ್ಸು ಕೆಟ್ಟ ಹೋಗಿದೆ, ಅಯೋಗ್ಯರು ಕೆಲವರಿದ್ದಾರೆ. ಆ ಅಯೋಗ್ಯರಿಗೆ ಉತ್ತಮವಾದ ತತ್ವ ಸಿಗಬಾರ್ದು ಅವರಿಗೆ. ಆದ್ರಿಂದ ಅಂಥ ವಿಷಯದಲ್ಲಿ ನನಗೆ ಅಪ್ಪಣೆ ಕೊಡಬೇಡ ನೀನು ಅಂತ ಮಧ್ವಾಚಾರ್ಯರು ನೇರವಾಗಿ ಭಗವಂತನ ಬಳಿ ಹೀಗೆ ಹೇಳ್ತಾರೆ. ಹಾಗಾದ್ರೆ ಆಚಾರ್ಯರು ಎಂಥವರಿಗೆ ಬರ್ದಿದ್ದ ಈ ಗ್ರಂಥ, ಎಂಥವ್ರಿಗೆ ಉಪದೇಶ ಕೊಡ್ಲಿಕ್ಕೆ? ಯೋಗ್ಯರಾದವ್ರಿಗೆ ಮಾತ್ರ. ಎಲ್ರಿಗೂ ಸಿಗ್ಬೇಕು ಅನ್ನೋ ದೃಷ್ಟಿ ಇಲ್ವೇ ಇಲ್ಲ, ಅಯೋಗ್ಯರಿಗೆ ಸಿಗ್ಬಾರ್ದು ಅಂತಾನೆ ಇದೆ. ಯಾಕೆಂದ್ರೆ ಈ ಭಾರತೀ ದೇವಿ, ವಿದ್ಯಾಭಿಮಾನಿ ದೇವಿ ವಾಯುದೇವರ ಹತ್ರ ಬಂದು ಕೇಳ್ಕೊಳ್ತಾಳೆ, ನನ್ನನ್ನ ಕಳ್ಳರಿಗೆಲ್ಲ ಕೊಡ್ಬೇಡಿ ಅಂತ. ಯಾರು ವೇದ ನಿಂದಕರಿದ್ದಾರೆ, ವೇದ ದ್ವೇಷಿಗಳಿರ್ತಾರೆ, ವೈಷ್ಣವ ದ್ವೇಷಿಗಳು, ವಿಷ್ಣು ದ್ವೇಷಿಗಳು, ಅವ್ರ ಹತ್ರ ಎಲ್ಲ ನನ್ನನ್ನು ಕಳಿಸ್ಬೇಡಿ, ನಾನು ಅವ್ರ ಪಾಲ ಆಗ್ಬಾರ್ದು, ನಾನು ಯೋಗ್ಯರ ಪಾಲ ಆಗ್ಬೇಕಷ್ಟೆ ಅಂತ ಹೇಳಿ ವಾಯುದೇವತಾಂ ಪ್ರತಿ ವಿದ್ಯಾದೇವತಾಯ ವಚನಂ ಅಂತ ಮುಂದೆ ಇದು ಸುಧಾಪಾಠದಲ್ಲೂ ಬರುತ್ತೆ, 3ನೇ ಅಧ್ಯಾಯದಲ್ಲೇ ಬರುತ್ತೆ. ಒಂದು ವೇದ ಮಂತ್ರದಲ್ಲಿ ಹೇಳ್ತಾರೆ, ಆ ಭಾರತೀಯ ಇದು ವಾಗ್ಮಾನಿನಿ ದೇವತೆ ನನ್ನನ್ನ ತಸ್ಕರ, ಕಳ್ಳರಿಗೆ ಕೊಡ್ಬೇಡ ಅಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋದು. ಸರಿ, ಆಗ ನಾರಾಯಣ ದೇವರು ವರ ಕೊಟ್ಬಿಡ್ತಾರೆ, ಆಯ್ತಾಯ್ತು, ಯೋಗ್ಯಾಹ ಏವ ತ್ವಾಂ ಭಜಂತು ಅಯೋಗ್ಯಾಹ ತದ್ವಿಮುಖಾಃ ಭವಂತು. ಯಾರು ಯೋಗ್ಯರೋ ಅವ್ರು ಮಾತ್ರ ನಿನ್ನ ಹತ್ರ ಬರ್ಲಿ, ನಿನ್ನ ಈ ಬ್ರಹ್ಮಸೂತ್ರ ಭಾಷ್ಯದ ಹತ್ರ ಬರ್ಲಿ. ಯಾರು ಅಯೋಗ್ಯರೋ ಅವರೆಲ್ಲ ಇದು ನನಗೆ ಬೇಕಾಗಿಲ್ಲ ಅಂತ ವಿಮುಖರಾಗಿ ಹೊರಟೋಗ್ಲಿ ಅಂತ ನಾರಾಯಣ ದೇವರು ವರವನ್ನು ಕೊಡ್ತಾರೆ. ಇಷ್ಟ ಆದ್ಮೇಲೆ ಇನ್ನು ಹೊರಡ್ಬೇಕಲ್ಲ ಪ್ರಾರಂಭ. ಆಗ ಕಷ್ಟ ಆಯ್ತಂತೆ ತುಂಬಾ. ಯಾರಿಗೆ? ಆಚಾರ್ಯರಿಗೆ. ಏನ್ ಕಷ್ಟ ಆಯ್ತು? ನಡಿಲಿಕ್ ಕಷ್ಟ ಅಲ್ಲ, ಹಾರ್ಲಿಕ್ ಕಷ್ಟ ಅಲ್ಲ. ಆದ್ರೆ ನಾರಾಯಣ ದೇವ್ರನ್ನ ಬಿಟ್ಟು ಹೊರಡ್ಬೇಕಲ್ಲ, ತದ್ ವಿರಹ ಅಸಹಿಷ್ಣುತ್ವ, ಅವನ ವಿರಹವನ್ನ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಅಸಹಿಷ್ಣು. ಆದರೂ ಯಾತ್ರೋನ್ಮುಖ, ಹೊರಟ್ರು. ಕೊನೆಗೆ ಎಲ್ಲಿ? ಸೀದಾ ದಕ್ಷಿಣ ದಿಕ್ಕಿನ ಕುರಿತು ಹೊರಟಿದ್ದಾರೆ. ಅಂಥ ಪೂರ್ಣಬೋಧರು, ಹಾಗೆ ವ್ಯಾಸ, ನಾರಾಯಣ ಅನ್ನೋ ಹೆಸರಿನ ಹರಿ ಮೇ ಗತಿ, ನಾನು ಹೊಂದಬೇಕಾಗಿರುವಂತಹ ರೂಪಗಳು ನಾನು ಹೊಂದುವಂತೆ ಆಗ್ಲಿ ಅಂತ ಇಷ್ಟು ಪ್ರಾರ್ಥನೆಯನ್ನ ಮಾಡಿದ್ರು. ಆದ್ಮೇಲೆ 17ನೇ ಶ್ಲೋಕಕ್ಕೆ ಹೋಗೋಣ. ಇಲ್ಲಿವರೆಗೆ ಅಪ್ಪಣೆ ಪಡೆದು ಏನೋ ಹೊರಟ್ರಲ್ಲ, ದೊಡ್ಡ ಬದರಿಯಿಂದ ತಾವು ಹೊರಟಿದ್ದಾರೆ ದಕ್ಷಿಣ ದಿಕ್ಕಿಗೆ. ಹೊರಟಾದ್ಮೇಲೆ ಮುಂದಿನ ಕಥೆ ಏನಾಯ್ತು ಅನ್ನೋದನ್ನ 17ನೇ ಶ್ಲೋಕ ವಿವರಿಸ್ತಾ ಹೋಗುತ್ತೆ. ಲಬ್ಧ್ವಾನುಗ್ನಾಂ ಮುಕುಂದಾತ್ ಸ್ವಜನಮುಪಗತೋ ಅನೇಕ ಭಿಕ್ಷಾ ಪ್ರಭೋಕ್ತಾ ಅತುಲ್ಯಂ ಭಾಷ್ಯಂಚ ಕುರ್ವನ್ ಸ್ವಗುಣ ಸಮಗುಣಂ ಸಂಪ್ರಯಾತಃ ಪುನರ್ಯನ್. ಶಾಸ್ತ್ರಾಶೇಷಶಾಖಾ ಸ್ವಖಿಲ ವಿಜಯವಾನ್. ಶಾಖಾಸು ಅಂತ ಬಿಡಿಸೋದು ಇದೆ,
ಶಾಖಾ ಸ್ವಖಿಲ ವಿಜಯವಾನ್ ಅನ್ನೋದನ್ನು ಜೋಡಿಸ್ಬೋದು. ಇನ್ನೊಂದು ಅರ್ಥ ಶೋಭನಂ ಸೂರಿವರ್ಯಂ ಶಿಷ್ಯಂ ಲಬ್ಧ್ವಾತಿ ಜೈತ್ರಂ ಪುನರಪಿ ವಿವಿಧಾನ್ ಪ್ರಾಪ್ತರೂಪ್ಯೋ ಗತಿರ್ಮೇ. ಅಂತೂ ವೇದವ್ಯಾಸರ ಅಪ್ಪಣೆ ಆಗಿದೆ. ಅಣು ಬದರಿಕಾಶ್ರಮಕ್ಕೆ ಬಂದಿದ್ದಾರೆ ಮಧ್ವಾಚಾರ್ಯರು. ಬಂದು ಅನೇಕ ಜನ ಈ ಭಿಕ್ಷೆಗೆ ವ್ಯವಸ್ಥೆ ಮಾಡಿದ್ದಾರೆ. ಏನು ಒಬ್ಬರಾಯ್ತು ಇಬ್ಬರಾಯ್ತು ಎಲ್ರಿಗೂ ತೃಪ್ತಿಪಡಿಸ್ಬೇಕು. ಈಗ ಸಾಮಾನ್ಯವಾಗಿ ಯತಿಗಳಿಗೆ ಒಂದ್ ಮನೇಲಿ ಭಿಕ್ಷೆಗೆ ಹೇಳ್ತಾರೆ. ಒಟ್ಟಿಗೆ 6 ಜನ ಬಂದ್ರೆ ಏನ್ ಮಾಡ್ಬೇಕಾಗ? 6 ಜನ ಸೇರಿಸಿ ಏನ್ ಕೊಡ್ತಾರೋ ಅಷ್ಟನ್ನು ತಗೋಬೇಕು. ಅದ್ ಸಾಧ್ಯನಾ? ಕಷ್ಟ. ಜಠರಾಗ್ನಿ ಏನಾಗ್ಬೇಕು? ಅವ್ರು ಕೊಟ್ಟಿದ್ದ ಅಷ್ಟನ್ನು ಸ್ವೀಕಾರ ಮಾಡ್ಬೇಕು ಅಂದ್ರೆ ಆ ಜಠರಾಗ್ನಿ ಚೆನ್ನಾಗಿರ್ಬೇಕು. ಆಚಾರ್ಯಗ ಸಮಸ್ಯೆ ಇಲ್ವೇ ಇಲ್ಲ. ಅಲ್ಲಿ ಬಂದು 6 ಜನ ಕೊಟ್ರಂತೆ. 6 ಜನ ಕೊಟ್ಟಿದ್ದನ್ನು ಅಷ್ಟನ್ನು ಸ್ವೀಕಾರ ಮಾಡಿದ್ರಂತೆ ಮಧ್ವಾಚಾರ್ಯರು. ಅದಾದ್ಮೇಲೆ ಈ ಬ್ರಹ್ಮಸೂತ್ರ ಭಾಷ್ಯದ ರಚನೆ ಏನಿದೆ ಅದ್ರ ಬಗ್ಗೆ ಬರ್ತಾರೆ. ಬ್ರಹ್ಮಸೂತ್ರ ಭಾಷ್ಯ ಹೇಗಿತ್ತು ಅಂದ್ರೆ ತಮ್ಮಲ್ಲಿ ಏನ್ ಗುಣ ಇದೆಯೋ ಅದೇ ಗುಣನ ತಾವು ಬರೆದು ಗ್ರಂಥದಲ್ಲಿ ಇಟ್ಟಿದ್ರಂತೆ ಆಚಾರ್ಯರು. ಸ್ವಗುಣ ಸಮಗುಣಂ ಅಂತಾರೆ. ತಮ್ಮಲ್ಲಿ ಏನ್ ಗುಣ ಇತ್ತೋ ಆಚಾರ್ಯಲ್ಲಿ ಅದೇ ಗುಣ ಇರುವಂತಹ ಬ್ರಹ್ಮಸೂತ್ರ ಭಾಷ್ಯವನ್ನ ರಚನೆ ಮಾಡಿದ್ದಾರೆ. ಅಲ್ಲ, ಇವರಲ್ಲಿ ಏನ್ ಗುಣ ಇದೆ? ಬ್ರಹ್ಮಸೂತ್ರ ಭಾಷೆಯಲ್ಲಿ ಅದೇ ಗುಣ ಹೇಗ್ ಬರುತ್ತೆ? ಅದು ಗ್ರಂಥ. ಈ ಗ್ರಂಥ ಬರೆದವರು. ನಾವು ಬರೆಯೋ ಗ್ರಂಥ ನಮ್ ಗುಣ ಇರುತ್ತೆ ಅಂದ್ರೆ ಏನರ್ಥ? ಇದೊಳ್ಳೆ ಚೇತನ ಗುಣ ಜಡದಲ್ಲಿ ಬಂದ ಹಾಗೆ ಲೆಕ್ಕ. ನಾವು ಚೇತನರು, ಗ್ರಂಥ ಬರೆದವ. ನಾವು ಬರೆಯೋ ಗ್ರಂಥ ಅದು ಜಡ. ಅಂದ್ರೆ ಆ ಜಡ ಗ್ರಂಥದಲ್ಲಿ ಚೇತನ ಗುಣ ಹೇಗ್ ಬರ್ಲಿಕ್ಕೆ ಸಾಧ್ಯ ಅಂತ ಅನ್ನಿಸ್ಬೋದು. ಆದ್ರೆ ಅದಕ್ಕೆ ವಿವರಣೆ ರಾಯರು ಕೊಡ್ತಾರೆ ಮುಂದೆ. ಇನ್ನು ಬ್ರಹ್ಮಸೂತ್ರ ಭಾಷೆ ರಚನೆ ಆಯ್ತು. ಆಮೇಲೆ ಚಿಕ್ಕಬಂದ್ರಿಯಿಂದ ಹೊರಟರು. ಪ್ರಯಾಣ ಮಾಡ್ತಾ ಸೀದಾ ಶೋಭನ ಭಟ್ಟರ ಬಳಿ ಬಂದಿದ್ದಾರೆ. ಗೋದಾವರಿ ತೀರದ ಹತ್ರ ಬಂದಿದ್ದಾರೆ. ಅಲ್ಲಿ ಶೋಭನ ಭಟ್ಟರನ್ನ ಗೆದ್ದಿದ್ದಾರೆ ಅಂದ್ರೆ ಅರ್ಥ ತಮ್ಮ ಶಿಷ್ಯರನ್ನಾಗಿ ಪಡೆದಿದ್ದಾರೆ. ಅವರು ವಿಪರೀತ ಪಾಂಡಿತ್ಯವನ್ನ ಪಡೆದವರು, ಎಲ್ಲಾ ಕಡೆ ಜಯ ಅವರು. ಅಂಥವ್ರನ್ನ ತಮ್ಮ ಶಿಷ್ಯರನ್ನಾಗಿ ಪಡೆದಿರಂದ್ರೆ ಅವ್ರ ಜೊತೆ ಮಾತುಕತೆ ಆಯ್ತು. ಆ ಚರ್ಚೆಯಲ್ಲಿ ಶೋಭನ ಭಟ್ರು ಶಿಷ್ಯತ್ವವನ್ನು ವಹಿಸೇ ಬಿಟ್ರು. ಆ ಕಾಲದಲ್ಲಿ ಶೋಭನ ಭಟ್ರ ಬಗ್ಗೆ ಎಲ್ಲ ಬರುತ್ತೆ. ಯಸ್ತ್ರಯಿ ಸಕಲ ಪಕ್ಷ ಶಿಕ್ಷಕ ಅಂತೆಲ್ಲ ಮಧ್ಯ ವಿಜಯದಲ್ಲಿ ವರ್ಣಿಸ್ತಾ, ಆ ಕಾಲದಲ್ಲಿ ಎಲ್ಲಾ ಅಧ್ಯಾಪಕರು ಮಹಾ ಉಪಾಧ್ಯಾಯರು ಅಂತ ಯಾರ್ಯಾರು ಇರ್ತಾರೆ ಅವರಿಗೆ ಉಪಾಧ್ಯಾಯರಂತೆ. ಅವರು ಅಷ್ಟು ಮೇಲಿನ ಸ್ಥಾನದಲ್ಲಿ ಇದ್ದವರು. ಎಲ್ಲಾ ಸಿದ್ಧಾಂತಗಳ ಪರಿಚಯ ಅವ್ರಿಗಿದೆ. ಇಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ. ಷಟ್ ಶಾಸ್ತ್ರ ಅಶೇಷ ಶಾಖಾಸು, 6 ಶಾಸ್ತ್ರಗಳಿದೆಯಂತೆ. 6 ಶಾಸ್ತ್ರಗಳ ಯಾವ ಶಾಖೆ ಇದೆ ಎಲ್ಲದರಲ್ಲೂ ಜಯ ಜಯ ಜಯ. ಅವ್ರು ಸೋತಿದ್ದು ಅಂತಾನೆ ಯಾವತ್ತೂ ಇಲ್ಲ. ಅಂಥ ವಿದ್ವಾಂಸರು ಶೋಭನ ಭಟ್ಟರು. ಆ ಶೋಭನ ಭಟ್ಟರನ್ನ ಶಿಷ್ಯರನ್ನಾಗಿ ಪಡಿತಾರೆ. ಯಾವ ಪದ್ಮನಾಭ ತೀರ್ಥರು ಅಂತ ನಾವು ಹೇಳ್ತೀವಿ ಮುಂದೆ. ಆದ್ರೆ ಹಿಂದಿನ ಅವಸ್ಥೆನ ಹೇಳ್ತಾ ಇದ್ದಾರೆ. ಅವರ ಹಿಂದಿನ ಅವಸ್ಥೆ ಶೋಭನ ಭಟ್ಟರನ್ನ ಶಿಷ್ಯರನ್ನಾಗಿ ಪಡಿತಾರೆ. ವಿವಿಧಾನ್ ಪ್ರಾಪ್ಯ. ಅಷ್ಟೇ ಅಲ್ಲ, ಒಬ್ಬರನ್ನೇ ಅಲ್ಲ, ಹಾಗೆ ಶೋಭನ ಭಟ್ರೇ ಶಿಷ್ಯರಾದ್ರು ಅಂತಂದ್ರೆ ಇನ್ನು ಮಿಕ್ಕಿದವರೆಲ್ಲ ಅವ್ರು ಯಾರ್ಯಾರ ಮೇಲೆ ಜಯವನ್ನು ಸಾಧಿಸಿದ್ರು ಅವರೆಲ್ಲ ಮಧ್ವಾಚಾರ್ಯ ಶಿಷ್ಯರಾದ್ರೂ ಸ್ವಯಂ ಅಂತ. ಇದು ಹೇಗೆಂದ್ರೆ ಮಹಾಬಲ್ಲ ಭಂಗ ನ್ಯಾಯ ಅಂತ ಒಂದು ಸಂಸ್ಕೃತ ನ್ಯಾಯ. ಕೃಷ್ಣ ತಾನು ಕಂಸನ ಬಳಿ ಹೋಗ್ತಾನಲ್ಲ, ಹೋಗ್ಬೇಕಾದ್ರೆ ಈ ಚಾಣೂರ ಮುಷ್ಟಿಕರು ಬರ್ತಾರೆ. ಮಹಾಮಲ್ಲರವರು. ಎಂಥ ಮಲ್ಲರು ಅಂದ್ರೆ ಅವರು ಒಬ್ರು ಇಬ್ರನ್ನ ಹೊಡೆದು ಬಿಟ್ರೆ ಇನ್ನು ಮಿಕ್ಕಿದವರೆಲ್ಲ ತಾವೇ ಓಡೋಗ್ಬಿಡ್ತಾರೆ, ವಾಪಸ್ ಹತ್ರಕ್ಕೆ ಬರಲ್ಲ. ಆದ್ರಿಂದ 100 ಜನ ಇದ್ದಾಗ ಯಾರು ಮುಖ್ಯನ ಅವನನ್ನ ಕರೆದು ಅವನನ್ನ ಸೋಲಿಸ್ಬಿಟ್ರೆ ಸಾಕು. ಎಲ್ರನ್ನೂ ಸೋಲಿಸೋ ಅಗತ್ಯ ಇಲ್ಲ. 100 ಜನನೂ ಕರೆದು ಆತರ ಅಲ್ಲಿ ಕೃಷ್ಣ ಅವತ್ತಿನ ದಿವಸ ಹೇಗೆ ಮಹಾಮಲ್ಲ ಭಂಗ, ಇಡೀ ಅವರಲ್ಲಿ ಶ್ರೇಷ್ಠನಾದ ಮಲ್ಲ, ಅವರನ್ನೇ ಸೋಲಿಸಿದ ಮೇಲೆ ಇನ್ಯಾರ ಹತ್ರಕ್ಕೆ ಬರ್ಲಿಲ್ಲ, ಹೆದರ್ಕೊಂಡು ಹೊರಟೋಗ್ಬಿಟ್ರು. ಹಾಗೆ ಶೋಭನ ಭಟ್ಟರು ಮಹಾಮಲ್ಲರ ಥರ ಅವರನ್ನೇ ತಮ್ಮ ಶಿಷ್ಯರನ್ನಾಗಿ ಪಡೆದ್ರು ಆಚಾರ್ಯರು ಅಂದ್ಮೇಲೆ ಮಿಕ್ಕಿದವರೆಲ್ಲ ಅವ್ರ ಶಿಷ್ಯರಾಗ್ಬಿಟ್ರು ಅಂತ ಅರ್ಥ. ಆ ತರ ಮಾಡಿ ಪ್ರಾಪ್ತ ರೂಪ್ಯ ಶಿಷ್ಯರ ಜೊತೆಗೆ ಸೀದಾ ರೂಪ್ಯ ಪೀಠಪುರ ಅಂದ್ರೆ ಉಡುಪಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅಂತ ಉಡುಪಿ ಕ್ಷೇತ್ರಕ್ಕೆ ಬಂದ ಆಚಾರ್ಯರು ನನಗೆ ಗತಿ ರಕ್ಷಕರಾಗ್ಲಿ ಅಂತ. ಇದು ಸರಳವಾದ ಅರ್ಥ. ರಾಯರು ಇದಕ್ಕೆ ಏನು ವಿವರಣೆ ಕೊಟ್ಟಿದ್ದಾರೆ ಅಂದಾಗ, ಮುಕುಂದಾದನುಜ್ಞಾಂ ಲಬ್ಧ. ನೋಡಿ, ದೇವರ ಆಜ್ಞೆ ಕೊಟ್ಟ.
ಮುಕುಂದ, ಮೋಕ್ಷವನ್ನ ಕೊಡೋನ್ಗೆ ಮುಕುಂದ ಅಂತ ಕರೀತಾರೆ. ಮುಕು ಅಂದ್ರೆ ಮೋಕ್ಷ, ಅದನ್ನ ಕೊಡೋನ್ಗೆ ಮುಕುಂದ. ಮೋಕ್ಷ ನೀಡೋ ದೇವರು, ಅವನ ಅಪ್ಪಣೆ ಆಯ್ತು. ಹಾಗಾದ್ರೆ ಯಾರ ಅಪ್ಪಣೆ ನಿಜವಾಗಿ ಕೊಟ್ಟಿದ್ದು? ವ್ಯಾಸರು. ವ್ಯಾಸರು ಅಪ್ಪಣೆ ಕೊಟ್ಟಿದ್ದು, ಅವರು ಮುಕುಂದ ಅಂದ್ರೆ ದೇವರು ಅಂತ ಆಯ್ತು. ಅದನ್ನ ಮತ್ತೆ ಸೂಚನೆ ಮಾಡ್ತಾ ಇರ್ತಾರೆ ಎಲ್ಲಾ ಸಂದರ್ಭದಲ್ಲಿ. ವೇದವ್ಯಾಸ ಅಂದ್ರೆ ಸಾಕ್ಷಾತ್ ಭಗವಂತ, ಬೇರೆ ಅಲ್ಲ ಅಂತ ತಿಳಿಸ್ತಾ ಅನುಮತಿ ಪಡೆದು ಸ್ವಶಿಷ್ಯವರ್ಗಂ ಅಣುಬದರಿಕಾಸ್ಥಂ, ತಮ್ಮ ಶಿಷ್ಯರ ಗುಂಪೇನಿದೆ ಆ ಅಣುಬದರಿಕಾಶ್ರಮದಲ್ಲಿ ಇದ್ದವರು, ಚಿಕ್ಕ ಬದರಿ, ಆ ಚಿಕ್ಕ ಬದರಿಯಲ್ಲೆಲ್ಲ ಶಿಷ್ಯರ ಜೊತೆಗೆ ಬಂದ್ರು. ಆಗ ಅನೇಕ ಭಿಕ್ಷಾ ಪ್ರಭೋಕ್ತ, ಒಬ್ರಲ್ಲ ಇಬ್ರಲ್ಲ, ಅನೇಕ ಪುರುಷರು ಅಂತ ಹೇಳ್ತಾರೆ. ಅದರಲ್ಲಿ 6 ಜನ ಅಂತ ಉದಾಹರಣೆ ತಗೊಂಡ್ರೆ ಅನೇಕರು ಅಂತ, ಅನೇಕರು ಅಂದ್ರೆ 1, 2, 3 ಹಾಗೆ ಅನೇಕರು ಅಂತ ನಾವು ತಗೊಳ್ಬೇಕು, ಒಂದು 6 ಜನ ಅಂತ. ಆದ್ರೆ ಇಲ್ಲೇನು ವ್ಯಾಖ್ಯಾನ ಮಾಡಿದ್ದಾರೆ ಇವರು? ಅನೇಕೈಹಿ ಪುರುಷೈಹಿ, ಒಬ್ರಲ್ಲ ಇಬ್ರಲ್ಲ 3ಕ್ಕಿಂತ ಹೆಚ್ಚು. ಅದು ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು. ಅಗ್ನಿಶರ್ಮ ಇತ್ಯಾದಿ ಅನೇಕರು ಬಂದಿದ್ದಾರೆ. ಪೃಥಕ್ ಆನೀತಂ ಸರ್ವಮಪಿ ಅನ್ನಂ, ಎಲ್ಲರೂ ತಾವು ಭಿಕ್ಷೆಗೋಸ್ಕರ ಏನೇನು ತಗೊಂಡು ಬಂದಿದ್ದಾರೋ ಅದು ಎಲ್ಲವನ್ನ ಪ್ರಭೋಕ್ತ ಆಚಾರ್ಯರು ಸ್ವೀಕಾರ ಮಾಡಿದ್ದಾರೆ. ಎಂತ ಭಾಗ್ಯ! ಅಗ್ನಿಶರ್ಮ ಇತ್ಯಾದಿಗಳಿಗೆಲ್ಲ ಸಾಕ್ಷಾತ್ ವಾಯುದೇವರಿಗೆ ಸಮರ್ಪಣೆ ಮಾಡೋ ಭಾಗ್ಯ. ನೈವೇದ್ಯ ವಾಯುದೇವರೇ ಬಂದಿದ್ದಾರೆ, ಅವ್ರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ, ಎಲ್ಲ ತಗೊಳ್ತಾ ಇದ್ದಾರೆ. ಒಬ್ಬರಿಗೂ ಕೂಡ ಬೇಜಾರಾಗೇ ಇಲ್ಲ. ಎಲ್ಲ ಜನರು ತಾವು ಅಗ್ನಿಶರ್ಮ ಇತ್ಯಾದಿ ಯೋಗ್ಯರಾದ ವ್ಯಕ್ತಿಗಳು ಏನೇನು ಕೊಟ್ಟಿದ್ದಾರೆ ಎಲ್ಲವನ್ನ ಹರಿಗೆ ಅರ್ಪಣೆ ಮಾಡಿ ತಾವು ತಗೊಂಡಿದ್ದಾರೆ. ಅವರು ಸ್ವಗುಣ ಸಮಗುಣಂ, ತಮ್ಮ ಗುಣಗಳೇನಿದೆಯೋ ಅದೇ ತರ ಭಾಷ್ಯ ಗ್ರಂಥ ಬರೆದ್ರು ಅಂತಲ್ಲ. ತಮ್ಮಲ್ಲಿ ಏನ್ ಗುಣ ಇತ್ತು? ಹರಿಗುಣ ಪ್ರಕಾಶಕತ್ವ. ಯಾವಾಗ್ಲೂ ದೇವರ ಗುಣಗಳನ್ನ ಇನ್ನೊಬ್ಬರಿಗೆ ತಿಳಿಸೋದು. ದೇವರಂದ್ರೆ ಏನು, ಅವನ ಮಹಿಮೆ ಏನು, ಅವನ ಕಾರುಣ್ಯ ಎಂಥದ್ದು, ಈ ತರ ಅನೇಕ ವಿಷಯಗಳನ್ನ ಆಚಾರ್ಯರು ತಿಳಿಸೋರು. ಇದು ಅವ್ರ ಗುಣ. ಒಂದು ಹರಿಗುಣ ಪ್ರಕಾಶಕತ್ವ ಅಂತ ಕರೀತಾರೆ. ಇನ್ನೊಂದು ಪರಪಕ್ಷ ದೂಷಕತ್ವ. ವೈಷ್ಣವ ಮತ ವಿರುದ್ಧವಾಗಿ, ವಿಷ್ಣು ಮತ ವಿರುದ್ಧವಾಗಿ ಯಾವ್ದಾರಿತ್ತು ಅಂದ್ರೆ ಅದನ್ನ ದೂಷಣೆ ಮಾಡೋರು, ಇದು ಒಂದು ಗುಣ. ಈಗ ನಮ್ಮ ಮತ ಹೇಗೆ ಸ್ಥಾಪನೆ ಮಾಡೋದು ಗುಣನೋ, ಇನ್ನೊಬ್ರು ಮತ ಖಂಡನೆ ಮಾಡೋದು ಅದೇ ಗುಣ. ಅದಿತ್ತು ಆಚಾರ್ಯರಲ್ಲಿ. ಇನ್ನು ಕಾಮಿತಾರ್ಥ ಪ್ರದತ್ವಂ ಅಂತ ಹೇಳ್ತಾರೆ. ಯಾರಿಗೆ ಏನು ಕಾಮನೆ ಇದೆಯೋ ಅದನ್ನ ಪೂರ್ಣೆ ಮಾಡುವಂತಹ ಶಕ್ತಿ ಅವರಲ್ಲಿ ಇತ್ತು. ಇಷ್ಟು. ಹಾಗಾದ್ರೆ 3 ಗುಣ: ಹರಿಗುಣ ಪ್ರಕಾಶಕತ್ವ, ಪರಪಕ್ಷ ದೂಷಕತ್ವ, ಕಾಮಿತಾರ್ಥ ಪ್ರದತ್ವ. ಈ 3 ಗುಣ ಬ್ರಹ್ಮಸೂತ್ರ ಭಾಷೆದಲ್ಲೂ ಇದೆ. ಅಂದ್ರೆ ನಾವು ಮಧ್ವಾಚಾರ್ಯರು ನಮ್ ಕಣ್ಮುಂದೆ ಈಗಿಲ್ಲ ಅಂತ ನಾವು ಯೋಚನೆ ಮಾಡೋದು ಬೇಡ. ಬ್ರಹ್ಮಸೂತ್ರ ಭಾಷ್ಯ ನಮ್ಮ ಮನೆಯಲ್ಲಿದೆ ಅಂದ್ರೆ ಸಾಕು. ಅದೇನ್ ಮಾಡುತ್ತೆ, ನಿಮ್ಗೆ ಹರಿಯ ಗುಣಗಳನ್ನು ತಿಳಿಸುತ್ತೆ ಆ ಬ್ರಹ್ಮಸೂತ್ರ ಭಾಷ್ಯ. ಆಚಾರ್ಯರೇ ಇನ್ನೊಂದು ರೂಪದಲ್ಲಿ ಬ್ರಹ್ಮಸೂತ್ರ ಭಾಷ್ಯದ ರೂಪದಲ್ಲಿ ಇರ್ತಾರೆ. ಇನ್ನು ಪರಪಕ್ಷ ದೂಷಣೆ ಮಾಡುತ್ತೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಬೇರೆ ಪಕ್ಷಗಳ ಖಂಡನೆ. ಕಾಮಿತಾರ್ಥ ಪ್ರದತ್ವ, ನೀವು ಬ್ರಹ್ಮಸೂತ್ರ ಭಾಷ್ಯವನ್ನು ಪಾರಾಯಣ ಮಾಡ್ತಾ ಇದ್ರೆ ನಿಮ್ಮ ಅಪೇಕ್ಷೆ ಏನಿದೆಯೋ ಒಳ್ಳೇದು ಅದೆಲ್ಲ ಈಡೇರ್ತಾ ಹೋಗುತ್ತೆ. ಅಂಥ ಒಳ್ಳೆ ಗ್ರಂಥ ಅದು ಬ್ರಹ್ಮಸೂತ್ರ ಭಾಷ್ಯ. ಅದನ್ನ ಮಧ್ವೇದಲ್ಲೂ ಹೇಳ್ತಾರೆ, ಮಹಾನಂದ ತೀರ್ಥಸ್ಯ ಯೇ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾದ್ಯಾನರಾಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಮನೋವಾಗ್ಭಿ ಆವರ್ತಯಂತೆ, ಮಹಾನಂದ ತೀರ್ಥರು ಅಂಥ ಆಚಾರ್ಯರ ಭಾಷ್ಯದ ಅಭಿಪ್ರಾಯವನ್ನ ಮನಸ್ಸು ಮಾತು ಇವುಗಳಿಂದ ನಿರಂತರವಾಗಿ ಯಾರು ಆವೃತ್ತಿ ಮಾಡ್ತಾ ಇರ್ತಾರೆ, ದೇವತೆಗಳನ್ನು ಹಿಡಿದು ಮನುಷ್ಯರ ತನಕ ಏನ್ ಫಲ ಅವ್ರಿಗೆ? ಮೋಕ್ಷನೇ ಫಲ ಅಂತ ಹೇಳ್ತಾರೆ. ಮೋಕ್ಷನೇ ಫಲ ಅಂದ್ಮೇಲೆ ನಾವು ಕಾಮಿತಾರ್ಥ ಇನ್ನೇನ್ ಬೇಕು ನಿಮ್ಗೆ? ಮೋಕ್ಷನೇ ಕೊಡುತ್ತೆ ಅಂತ ಅಂದ್ಮೇಲೆ ಇನ್ ಮಿಕ್ಕಿದ್ದೆಲ್ಲ ಅದು ತುಚ್ಛ. ಅದಕ್ಕೆ ತುಚ್ಛ ಅಂದ್ರೆ ಏನರ್ಥ? ಆರಾಮಾಗಿ ಕೊಡುತ್ತೆ ಫಲ. ಅದ್ರ ಬಗ್ಗೆ ಇದೊಂದು ಸಂಶಯವೇ ಬೇಡ ಅಂತ ಅರ್ಥ. ಈ ರೀತಿ ತತ್ ಸದೃಶ ಗುಣೋಪೇತಂ ಭಾಷ್ಯಂ, ತಮ್ಮಲ್ಲಿ ಯಾವ ಗುಣ ಇದೆ ಅದೇ ತರ ಗುಣ ಇರೋ ಬ್ರಹ್ಮಸೂತ್ರ ಭಾಷ್ಯವನ್ನ ರಚನೆ ಮಾಡಿ ಹೊರಟಿದ್ದಾರೆ. ಅಣುಬದರಿಕಾಶ್ರಮಾತ್ ದಕ್ಷಿಣಾಂ ದಿಶಂ ಪ್ರಸ್ಥಿತ, ದಕ್ಷಿಣ ದಿಕ್ಕಿಗೆ ಹೊರಟಿದ್ದಾರೆ. ಹೊರಡ್ತಾ ಎನ್ ಅಂತ ಒಂದು ಶಬ್ದ ಬಂದಿದೆ ಇಲ್ಲಿ. ಎನ್ ಅಂದ್ರೆ ಹೋಗೋದು ಅಂತ ಅರ್ಥ. ನ ಅಂತ ಇದೆ ಒಂದು ಶಬ್ದ, ಅದು ತಪ್ಪಾದ ಶಬ್ದ ಅಲ್ಲ. ಪುನರ್ ಎನ್ ಅಂದ್ರೆ ಮತ್ತೆ ಹೋಗ್ತಾ ಅಂತ ಅರ್ಥ. ಮತ್ತೆ ಹೋಗ್ತಾ ಪ್ರಯಾಣವನ್ನ ಬೆಳೆಸ್ತಾ ದಿಗ್ವಿಜಯವನ್ನ ಮಾಡ್ತಾ ಷಟ್ ಶಾಸ್ತ್ರ ಅಶೇಷ ಶಾಖಾಸು, 6 ಶಾಸ್ತ್ರಗಳ ಏನೇನು ಶಾಖೆಗಳಿದೆ ಎಲ್ಲಾದ್ರಲ್ಲಿ ವಿಜಯ ಅಂದ್ರೆ ವಿಜಯ ಅಂತವ್ರು ಶೋಭನ ಭಟ್ರು ಅಂತ ಅವ್ರ ಬಗ್ಗೆ ಮುಂದೆ ಬರುತ್ತೆ. ಅವ್ರ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ. ಅದು ಸಾಮಾನ್ಯರಲ್ಲ. ಪದ್ಮನಾಭ ತೀರ್ಥರು ಅಂತಂದ್ರೆ ಎಂಥ ದೊಡ್ಡ ವಿದ್ವಾಂಸರು ಅವರು ಅಂದ್ರೆ ಅದರ ಪರಿಚಯ ಇದು. ಅವ್ರ ಹಿನ್ನೆಲೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಏನು ಉಪಾಧ್ಯಾಯರಿಗೆ ಉಪಾಧ್ಯಾಯರು, ಮಹಾ ಉಪಾಧ್ಯಾಯರು,
ಮಹಾ ಉಪಾಧ್ಯಾಯರಿಗೆ ಮಹಾ ಉಪಾಧ್ಯಾಯರು, ಅವರಲ್ಲಿ ಪ್ರಮುಖ ಇವರೇ ಮೇನ್. ಅಂಥ ವಿದ್ವಾಂಸರು ಅವರ ಪರಿಚಯವನ್ನು ಅದ್ಭುತವಾಗಿ ಮಾಡ್ತಾರೆ. ಅವರ ಪ್ರವಚನನು ಹೇಗಿತ್ತು, ಪದ್ಮನಾಭ ತೀರ್ಥರ ಪ್ರವಚನ ಹೇಗಿತ್ತು, ಶೋಭನ ಭಟ್ಟಾಗಿ ಪ್ರವಚನ ಮಾಡಿದ್ರಲ್ಲ ಮಧ್ವಾಚಾರ್ಯರ ಶಾಸ್ತ್ರದ ಬಗ್ಗೆ, ಅದನ್ನ ಮಧ್ವ ವಿಜಯ ತುಂಬಾ ಚೆನ್ನಾಗಿ ವರ್ಣಿಸುತ್ತೆ. ಆ ಬಲಮುರಿ ಶಂಖದ ಉದಾಹರಣೆಯನ್ನು ಇಟ್ಟುಕೊಂಡು ಬಹಳ ಚೆನ್ನಾಗಿ ಅವರ ಪ್ರವಚನದ ಬಗ್ಗೆ ಹೇಳ್ತಾರೆ. ಅದರಲ್ಲಿ ಈ ಷಟ್ಶಾಸ್ತ್ರ ಅಶೇಷ ಶಾಖೆಗಳು ಯಾವುದು ಅಂತ ಮೊದಲು ಹೇಳ್ತಾರೆ. ಅವರ ಪಾಂಡಿತ್ಯ ಎಲ್ಲೆಲ್ಲಿತ್ತು. ಭಾಟ್ಟ ಅಂದ್ರೆ ಮೀಮಾಂಸಾ ಶಾಸ್ತ್ರ, ಪ್ರಾಭಾಕರ, ಅದು ಎರಡು, ಪ್ರಾಭಾಕರ ಭಾಟ್ಟ ಅಂತ ಇಬ್ರು ಬರ್ತಾರೆ. ಭಟ್ಟ ಮೀಮಾಂಸ, ಭಟ್ಟ ಅಂತ ಒಬ್ಬ, ಇನ್ನೊಬ್ಬ ಪ್ರಭಾಕರ, ಪ್ರಭಾಕರನ ಮತ ಪ್ರಾಭಾಕರ. ಈ ಪ್ರಾಭಾಕರ ಅಂತಾನೂ ಹೆಸರು ಹೇಳ್ತಾರೆ ಕೆಲವು. ಪ್ರಾಭಾಕರರು, ಭಾಟ್ಟರು, ಅವರ ಶಿಷ್ಯರುಗಳಿಲ್ಲ. ಮತ್ತು ವೈಶೇಷಿಕರು, ನೈಯಾಯಿಕರು, ಬೌದ್ಧರು, ಚಾರ್ವಾಕ ಶಾಸ್ತ್ರ, ಈ ಎಲ್ಲಾ ಶಾಸ್ತ್ರಗಳಲ್ಲಿ ಇದು ಒಂದು ವಿವರಣೆ ಆಯ್ತು. ಅದರ ಜೊತೆಗೆ ಈ ಯಾವುದೇ ಒಂದು ವೇದಾಂತ ದರ್ಶನ ಅಂತೂ ಹೇಳೋದು ಬೇಡ. ಆದ್ರೆ ವೇದಾಂತ ದರ್ಶನದ ಬಗ್ಗೆ ಇಲ್ಲಿ ಹೇಳಲಿಲ್ಲ. ಯಾಕೆಂದ್ರೆ ದ್ವೈತ ವೇದಾಂತ ಸ್ಥಾಪನೆ ಮುಂದೆ ಆಗ್ಬೇಕಾಗಿದೆಯಲ್ಲ ಆಚಾರ್ಯರಿಂದ. ಯಾವಾಗ ಶೋಭನ ಭಟ್ಟರ ಜೊತೆ ಮಾತಾಡಿದ್ರು ಆಗ್ಲೇ ಸ್ಥಾಪನೆ ಆಗ್ತಾ ಹೋಯ್ತು ಅಂತ ಅರ್ಥ. ಅದರಿಂದ ಅದ್ರ ಮುಂಚೆ ಇವರು ಪ್ರಾವೀಣ್ಯ ಪಡೆದ ಇಷ್ಟು ಶಾಸ್ತ್ರಗಳನ್ನು ಉಲ್ಲೇಖ ಮಾಡಿ ಈ ಎಲ್ಲಾ ಶಾಖೆಗಳಲ್ಲಿ ಅಖಿಲ ವಿಜಯವಾನ್, ಎಲ್ಲಾ ವಿದ್ವಾಂಸರ ಮುಂದೆ ಅವರು ಜಯವನ್ನ ಸಾಧಿಸಿದ್ರು. ಅಂತ ಇವರು ಅಲ್ಲಲ್ಲಿ ಎಲ್ಲಾ ವಾದಿಗಳ ಜೊತೆ ಗೆಲ್ತಾ ಕ್ರಮೇಣ ಗೋದಾವರಿ ತಟಂ ಪ್ರಾಪ್ಯ, ಅಂದ್ರೆ ಗೋದಾವರಿ ತೀರಕ್ಕೆ ಬಂದಿದ್ದಾರೆ ಆಚಾರ್ಯರು. ಬರ್ತಾ ವಿದ್ವದ್ಭಿ ಅನೇಕ ಶಾಖಾಸು ಪರೀಕ್ಷಮಾಣ, ಅನೇಕ ಶಾಖೆಗಳಲ್ಲಿ ಯಾರ್ಯಾರು ವಿದ್ವಾಂಸರಿದ್ದಾರೋ ಆ ವಿದ್ವಾಂಸರು 6 ಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನ ಪಡೆದವರು ಅಂಥವ್ರನ್ನೆಲ್ಲ ಪರೀಕ್ಷೆ ಮಾಡ್ತಾ ಹೋಗ್ತಾರೆ. ಅವ್ರ ಜೊತೆ ವಾದ ಅನ್ಬಾರ್ದಂತೆ, ಪರೀಕ್ಷೆ. ಇವ್ರಿಗೆ ಏನ್ ಗೊತ್ತಿದೆ ಅನ್ನೋ ತರ ಆಚಾರ್ಯರು ಅವ್ರ ಜೊತೆ ವಾದ ಮಾಡ್ತಾ ಇದ್ರು, ಎಲ್ಲರನ್ನ ಗೆದ್ಕೊಂಡು ಬಂದ್ರು ಅಂತ. ಇದರಲ್ಲಿ ಈ ಷಟ್ಶಾಸ್ತ್ರಾಸು ಅಖಿಲ ಜಯವಾನ್ ಅಂತ ಏನಿದೆಯಲ್ಲ, ಇದನ್ನೆಲ್ಲ ಆಚಾರ್ಯರಿಗೂ ಅನ್ವಯಿಸ್ಬೋದು. ಈ ಶಬ್ದನ ಹೇಗೆ ಅನ್ವಯಿಸ್ಬೋದು? ಒಂದು ಶಿಷ್ಯರಾದ ಶೋಭನ ಭಟ್ರು ಹೀಗಿದ್ರೆ, ಆಚಾರ್ಯರು ಪ್ರತಿಯೊಂದು ಶಾಸ್ತ್ರದಲ್ಲಿರೋ ವಿದ್ವಾಂಸರೆಲ್ಲ ಗೆದ್ದು ಬರ್ತಾ ಇದ್ರು ಅಂತ ಆ ತರನು ಅರ್ಥವನ್ನ ಮಾಡ್ಬೋದು. ಬೌದ್ಧರನ್ನು ಗೆದ್ರು, ಚಾರ್ವಾಕರನ್ನು ಗೆದ್ರು, ವೈಶೇಷಿಕರು, ನೈಯಾಯಿಕರು, ಅನುಮಾನ ತೀರ್ಥರು ಅಂತ ಅವ್ರಿಗೆ ಹೆಸರು. ಒಳ್ಳೊಳ್ಳೆ ಯುಕ್ತಿಗಳನ್ನು ಬಳಸಿ ಸೋಲ್ಸೋರು. ಅಂತ ಆಚಾರ್ಯರ ವಿಶೇಷಣವಾಗಿ ಎಲ್ಲ ಶಬ್ದಗಳನ್ನ ಜೋಡಿಸ್ಕೊಳ್ಬಹುದು. ಹಾಗೆ ಸೂರ್ಯವರ್ಯ ಅಂದ್ರೆ ಶೋಭನ ಭಟ್ರ ಬಗ್ಗೆನೂ ಎಲ್ಲ ವಿಷಯಗಳನ್ನ ಸೇರಿಸ್ಕೊಳ್ಬಹುದು. ಅರ್ಥ ಇವರು ಶೋಭನ ಭಟ್ಟರೆಂಬ ಶಿಷ್ಯರನ್ನ ಪಡೆದಿದ್ದಾರೆ. ಪಡಿತಾ ಮುಂದಕ್ಕೆ ಅನೇಕ ಶಿಷ್ಯರನ್ನು ಪಡೆದರು. ಸೀದಾ ರೂಪ್ಯ ಪೀಠಪುರಕ್ಕೆ ಬಂದಿದ್ದಾರೆ. ಬಂದಾದ್ಮೇಲೆ ಏನು ಆಚಾರ್ಯರು ಅಲ್ಲಿ ಶಿಷ್ಯರ ಸಮೂಹದೊಂದಿಗೆ ಎಲ್ಲಾ ಕಡೆ ದಿಗ್ವಿಜಯವನ್ನು ಮಾಡ್ತಾ ಅನೇಕ ಶಿಷ್ಯರ ಸಂಪತ್ತು. ಹೋಗ್ಬೇಕಾದ್ರೆ ಒಂದಿಷ್ಟು ಜನ ಶಿಷ್ಯರಿದ್ರು, ಬರ್ಬೇಕಾದ್ರೆ ತುಂಬಿಕೊಂಡು ಅವ್ರ ಹಿಂದೆ ಇನ್ನೂ ಅನೇಕ ಶಿಷ್ಯರು ಇದ್ದಾರೆ. ಆ ಶಿಷ್ಯರ ಜೊತೆಗೆ ಕಂಗೊಳಿಸ್ತಾ ಇರುವಂತ ಆಚಾರ್ಯರು ನನಗೆ ರಕ್ಷಣೆಯನ್ನು ನೀಡ್ಲಿ ಅಂತ ಇಷ್ಟು ಇಲ್ಲಿ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದು. ಈ ಪ್ರಾಪ್ತ ರೂಪ್ಯ ಅಂತ ಒಂದು ಶಬ್ದ ಇದೆ, ಅದಕ್ಕೆ ವಿಗ್ರಹ ವಾಕ್ಯದಲ್ಲಿ ಹೇಳಿದ. ಪ್ರಾಪ್ತಂ ರೂಪ್ಯಂ ಏನ ಅಂದ್ರೆ ಯಾರಿಂದ ರೂಪ್ಯ ಅಂದ್ರೆ ರೂಪ್ಯ ಪೀಠಪುರ ಅಂತ ಪೂರ್ಣ ಹೆಸರಿದೆ, ಅದನ್ನ ರೂಪ್ಯ ಅಂತ ಅಷ್ಟೇ ಕರೆದಿದ್ದಾರೆ. ಆ ರೂಪ್ಯಕ್ಕೆ ಯಾರು ಬಂದಿದಾರೋ ಅವರನ್ನ ಪ್ರಾಪ್ತ ರೂಪ್ಯ ಅಂತ ಕರೀತಾರೆ. ಅಂಥವ್ರು ಷಟ್ಶಾಸ್ತ್ರ ಅಶೇಷ ಶಾಖೆಗಳು ಅನ್ನೋದಕ್ಕೂ ವಿಗ್ರಹ ಕೊಟ್ಟಿರ್ತಾರೆ. 5ನೇ ವಿಗ್ರಹ, ಅದನ್ನು ನೋಡ್ಬಹುದು. ಷಟ್ಚತಾನಿ ಶಾಸ್ತ್ರಾಣಿ ಚ, 6 ಶಾಸ್ತ್ರಗಳು, ಷಟ್ಶಾಸ್ತ್ರಗಳು, ಅವುಗಳ ಅಶೇಷ ಶಾಖೆ, ಏನೇನೇನು ಅದರ ವಿಭಾಗ ಇದೆ ಅದು ಎಲ್ಲ. ಆ ವಿಭಾಗದಲ್ಲಿ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ, ಎಲ್ಲರನ್ನು ಗೆದ್ದಿದ್ದಾರೆ ಅಂತ ಅರ್ಥ. ಎಲ್ಲ ಜ್ಞಾನ ಇತ್ತು, ಎಲ್ಲರನ್ನು ಗೆದ್ದಿದ್ದಾರೆ ಕೂಡ. ಇಷ್ಟು. ಈಗ ಶಾಸ್ತ್ರ ಗೆಲ್ಲೋದು ಅಂದ್ರೆ ಆ ಶಾಸ್ತ್ರದ ರಹಸ್ಯ ಅರ್ಥ ಮಾಡ್ಕೊಂಡಿರೋದು ಅಂತ ಅರ್ಥ. ಶಾಸ್ತ್ರದ ರಹಸ್ಯ ಅರ್ಥ ಆಗ್ಬಿಟ್ರೆ ಅದನ್ನ ಹೇಗೆ ಖಂಡನೆ ಮಾಡ್ಬೋದು, ಅದನ್ನ ಹೇಗೆ ಖಂಡನೆ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಅದನ್ನೆಲ್ಲ ನಾವು ಈ ಇಬ್ಬರು ಗುರು ಶಿಷ್ಯರಲ್ಲಿ ನೋಡ್ಬಹುದು. ಆ ರೀತಿ ಇತ್ತು ಅಂತ ಇಲ್ಲಿವರೆಗೆ ಈ 17ನೇ ಶ್ಲೋಕದ ವಿವರಣೆ ಆಯ್ತು. ಮುಂದಿನ ವಾರ ನಾವು ಮುಂದಿನ ಶ್ಲೋಕಗಳನ್ನ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ನಮಸ್ಕಾರ ಆಚಾರ್ಯರು. ಒಂದು ಇದು ಡೌಟ್ ಇದೆ. ಹೇಳಿ. ನಿನ್ನೆ ನಡೆದ ಪಾಠದಲ್ಲಿ ನುಸ್ತುತವ್ ಅಂತಿದೆ, ಕ್ರಿಯಾಪದ ಇದು ನುಸ್ತುತವ್. ಅದರಲ್ಲಿ ಸಕರ್ಮಕ ಸೇಟ್ ಅಂತ ಒಂದು ಪದ ಹಾಕಿದ್ದಾರೆ. ಸಕರ್ಮಕ ಸೇಟ್ ಪರಸ್ಮೈ ಪದಿ ಲಟ್ ಉತ್ತಮ ಪುರುಷ ವಚನ ಏಕವಚನ ಅಂತ. ಸೇಟ್ ಅಂದ್ರೆ ಏನಾಗುತ್ತೆ ಅರ್ಥ ಆಚಾರ್ಯ? ಸೇಟ್ ಅಂದ್ರೆ ಇಟ್ಟಂತ ಒಂದು ಆಗಮ ಹೇಳ್ತಾರೆ ವ್ಯಾಕರಣದಲ್ಲಿ. ಇಟ್ಟಂತ ಆಗಮ ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಉದಾಹರಣೆಗೆ
ಈಗ ಭವಿತಾ ಅಂತ ಹೇಳ್ತಾರೆ. ಭವತಿ ಅಂತ ನೀವು ಕೇಳ್ತೀರಿ ಸಾಮಾನ್ಯ. ಭವತಿ ಅಂದ್ರೆ ಆಗೋದು, ಹ, ಬಪ್ಪುವ ಅಂದ್ರೆ ಹಿಂದೆ ಇದ್ದವರು, ಹಿಂದೆ ಇದ್ರು. ಹಾಗೆ ಭವಿತಾ ಅಂದ್ರೆ ಭವಿಷ್ಯತಿ. ಭವಿಷ್ಯತಿ ಅನ್ನೋದಂತೂ ಬಹಳ ಪ್ರಸಿದ್ಧ ನೋಡಿ, ಭವಿಷ್ಯತ್ ಕಾಲ ಅಂತ ಹೇಳ್ತೀವಲ್ಲ. ಹ, ಹ, ಭವಿಷ್ಯತಿ ಅನ್ನೋಲ್ಲಿ ಈ ಅಂತ ಕೇಳತ್ತಲ್ಲ, ಭವಿ ಈ ಅಂತ. ಹ, ಆ ಈ ಅನ್ನೋದನ್ನ ಇಟ್ ಅಂತ ಕರೀತಾರೆ ವ್ಯಾಕರಣದಲ್ಲಿ. ಹ. ಆ ಇಟ್ಟು ಇದ್ರೆ ಅದನ್ನ ಸೇಟ್ ಅಂತ ಕರೀತಾರೆ. ಅಂದ್ರೆ ಹೌದು. ಇಕಾರವನ್ನ ಆ ಶಬ್ದದಲ್ಲಿ ಬಳಸಿದ್ರೆ ಅದು ಸೇಟ್. ಭವಿಷ್ಯತಿ, ಪಠಿಷ್ಯತಿ ಅಂತ ಹೇಳ್ತೀವಿ, ಓದ್ತಾನೆ, ಪಠಿಷ್ಯತಿ ಮುಂದೆ ಅಂತ. ಹೌದು. ಅಲ್ಲೆಲ್ಲ ಇಕಾರ ಕೇಳಿಸ್ತಾ ಇದೆ, ಅದರಿಂದ ಅದನ್ನ ಸೇಟ್ ರೂಪ ಅಂತ ಕರೀತಾರೆ. ಇಟ್ಟು ಇಕಾರ ಇರೋ ರೂಪ ಅಂತ ಅರ್ಥ. ಹ, ಅನಿಟ್ ರೂಪ ಅಂತ ಇರುತ್ತೆ ಕೆಲವು. ಅನಿಟ್ ಅಂದ್ರೆ ಇಟ್ ಇಲ್ದೇ ಇರೋದು, ಇಕಾರ ಇಲ್ದೇ ಇರೋದು. ಉದಾಹರಣೆಗೆ ಭೋಕ್ತ ಅಂತ ಈಗ, ಹ, ಅಂದ್ರೆ ಅನೇಕ ಭಿಕ್ಷಾ ಭೋಕ್ತ, ಅನೇಕ ಭಿಕ್ಷೆಗಳನ್ನ ಇಲ್ಲಿ ಶಬ್ದ ಇದು ಸುಬಂತ ಶಬ್ದ ಅಂತಾರೆ. ಹ, ಭೋಕ್ತ, ಭೋಕ್ತಾರೋ, ಭೋಕ್ತಾರ ಅಂತ ಯಾವಾಗ ಕ್ರಿಯಾಪದ ಒಂದಿದೆ, ಹ, ಆ ಭೋಕ್ತ ಅನ್ನೋ ಅಲ್ಲಿ ಇಲ್ಲ, ಅದು ಇಟ್ಟಿಲ್ಲ, ಅಲ್ಲಿ ಇಕಾರ ಕೇಳಿಸಲ್ಲ. ಈ ಕಾರ್ಯ ಕೆಲಸವಲ್ಲ. ಅದನ್ನ ಅದನ್ನ ಅನಿಟ್ ಅಂತ ಕರೀತಾರೆ, ಇದನ್ನ ಸೇಟ್ ಅಂತ ಕರೀತಾರೆ. ಈ ವ್ಯತ್ಯಾಸ. ಹೌದು, ಧನ್ಯವಾದ. ಇನ್ನೊಂದು ಯೂತ್ ಹೇಳಿದ ಪಾಠದಲ್ಲಿ, ಹಾ, ಅದು ಮೋಸ್ಟ್ಲಿ ಪ್ರಿಂಟ್ ಮಿಸ್ಟೇಕ್ ಅಂತ ಅನ್ಕೋತೀನಿ, ಗೊತ್ತಿಲ್ಲ ನನಗೆ. ಅದರಲ್ಲಿ ಬಂದು ಆ ಶತ್ರು ಪ್ರತ್ಯಯ ಅಂತ ಕೇಳಿಸ್ಕೊಂಡಿದ್ದೀನಿ, ಶತ್ರು ಪತ್ಯಯ ಅಂತಿದೆ. ಅದು ಪತ್ಯಯ ಅನ್ನೋದು ಮತ್ತೆ ವರ್ಡ್ ಇದೆಯಾ ಅಂತ. ಇಲ್ಲ ಇಲ್ಲ ಇಲ್ಲ, ಪ್ರತ್ಯಯ ಅಂತಾನೆ ಇರುತ್ತೆ. ಪ್ರತ್ಯಯ. ಅಷ್ಟೇ ಆಚಾರ್ಯ, ಧನ್ಯವಾದಗಳು. ಹಾಗೆ. ಕೃಷ್ಣ.